ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025ನೇ ವರ್ಷ ಜುಲೈ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಗ್ರಹಗಳ ಒಂದು ಚಲನೆ ಬದಲಾವಣೆ ಯಾವ ರೀತಿಯ ಪ್ರತಿಫಲಗಳು ನಿಮ್ಮ ರಾಶಿಯವರಿಗೆ ಕೊಡುತ್ತೆ ಅನ್ನುವಂತಹದ್ದು ನಾವೀಗ ತಿಳಿಯೋಣ. ನೋಡಿ, ಧನುಸ್ಸು ರಾಶಿಯವರಿಗೆ ಗ್ರಹಗಳು ಯಾವ ಸ್ಥಾನದಲ್ಲಿ ಸಂಚಾರದಲ್ಲಿದೆ ಅಂತ ನೋಡಿದ್ರೆ, ಸೂರ್ಯ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಜುಲೈ 16ನೇ ತಾರೀಕಿಗೆ. ಕುಜಗ್ರಹ ಜುಲೈ 28ನೇ ತಾರೀಕಿಗೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಶುಕ್ರಗ್ರಹ ಜುಲೈ 26ನೇ ತಾರೀಕಿಗೆ ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ. ಇನ್ನು ಉಳಿದ ಗ್ರಹಗಳು ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ರಾಹು ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಶನಿ ಗ್ರಹ, ಗುರು ಬಂದು ಮಿಥುನ ರಾಶಿಯಲ್ಲಿ, ಬುಧಗ್ರಹ ಕಟಕ ರಾಶಿಯಲ್ಲಿ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ. ಈ ಒಂದು ಗ್ರಹಗಳ ಒಂದು ಸ್ಥಿರವಾಗಿ ಸಂಚಾರದಲ್ಲಿರುತ್ತೆ. ಜೊತೆಗೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳು ಇರ್ತಕ್ಕಂತಹದ್ದು. ಈ ರೀತಿಯ ಒಂದು ಸಂಚಾರದ ಸ್ಥಿತಿಯಿಂದ ಆ ಒಂದು ಸ್ಥಾನದ ಒಂದು ದೃಷ್ಟಿ ಸಂಚಾರ ಸ್ಥಿತಿಯಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಪ್ರಭಾವಗಳು ಬೀರುತ್ತೆ, ಈ ತಿಂಗಳಲ್ಲಿ ಏನೆಲ್ಲ ಅನುಕೂಲಗಳು ಇರುತ್ತೆ ಮತ್ತು ಕೆಡುಕುಗಳಿರುತ್ತೆ ಅನ್ನುವಂಥ ವಿಚಾರ ನಾವು ತಿಳಿಯೋಣ. ನೋಡಿ, ರಾಶಿಯವರಿಗೆ ಮುಖ್ಯವಾಗಿ ಜುಲೈ 16ನೇ ತಾರೀಕುವರೆಗೂ ತುಂಬ ಶ್ರೇಷ್ಠವಾದಂತಹ ರಾಜಯೋಗ ಫಲವನ್ನು ಪಡೆಯುವಂತಹ ಅವಕಾಶ, ಭಾಗ್ಯದ ಫಲ, ಕಾರ್ಯಸಿದ್ಧಿ ಯೋಗ ನಿಮ್ಮ ರಾಶಿಯವರಿಗೆ ತುಂಬಾ ಶ್ರೇಷ್ಠವಾದಂತಹ ಸ್ಥಿತಿಯಲ್ಲಿ ಸಿಕ್ಕಿಬಿಡುತ್ತೆ. ಆ ರೀತಿಯ ಒಂದು ಭಾಗ್ಯದ ಕಾರ್ಯವನ್ನು ಜಯಿಸುವಂತಹ ಒಂದು ಯೋಗ ಫಲ ಪ್ರಾಪ್ತಿ, ಈ ರೀತಿಯ ಒಂದು ಅವಕಾಶ ಗ್ರಹಗಳ ಒಂದು ದೃಷ್ಟಿ ಸ್ಥಿತಿ ಸಂಚಾರದಿಂದ ಆಗುವಂತಹದ್ದಿದೆ. ವಿಶೇಷವಾಗಿ ನಿಮ್ಮ ಮನೆ ಕಡೆ ಕೂಡ ಬಲಾಬಲಗಳು ಸಿಕ್ಕಿರುತ್ತೆ. ಮನೆ ಅಂತಂದರೆ ಸ್ಥಾನ, ನಿಮ್ಮ ಒಂದು ಸ್ಥಾನ, ನಿಮ್ಮ ಮನೆ ಕಡೆ, ನಿಮ್ಮ ಕುಟುಂಬ, ಅಲ್ಲಿ ಕೂಡ ಈ ಒಂದು ಗ್ರಹಗಳ ಕೂಡ ಒಂದು ರೀತಿ ಭಾಗ್ಯದ ಫಲದ ಕಾರ್ಯಗಳು ಜಯಿಸುವಂತಹ ಸ್ಥಿತಿ. ಇಷ್ಟು ದಿನಗಳಿಂದ ನೀವೇನೇನೋ ಪ್ರಯತ್ನ ಮಾಡ್ತಾಯಿದ್ದೀರಾ, ಅದು ಜಡಿ ಹಿಡ್ದಂಗಿದೆ, ಆಗ್ತಾನೇ ಇಲ್ಲ, ತುಂಬಾ ಹಠಸ್ಥಿತಿಯಿಂದ ಇರತಕ್ಕಂತಹವೆಲ್ಲವೂ ಕೂಡ ಈ ಸಮಯದಲ್ಲಿ ಒಳ್ಳೆ ರೀತಿಯ ಬೆಳಕು ಬಂದ ರೀತಿಯಲ್ಲಿ, ಬೆಳಕು ಚೆಲ್ಲುವ ರೀತಿಯಲ್ಲಿ, ಒಂದು ಅಭಿವೃದ್ಧಿಯ ರೀತಿಯಲ್ಲಿ, ಒಂದು ವ್ಯಕ್ತಿ ಮುಖಾಂತರ ಆಗಿರ್ಬೋದು, ವಸ್ತುಗಳ ರೀತಿಯಲ್ಲಾಗಿರ್ಬೋದು, ಯಾವುದೋ ಒಂದು ಕ್ರಿಯಾ ಮುಖೇನ ನಿಮಗೆ ಸಹಕಾರ ಸಿಗುವಂತಹದ್ದು, ಸಪೋರ್ಟ್ ಸಿಗುವಂತಹದ್ದು, ಅನುಕೂಲ ಸಿಗುವಂತಹ ಅವಕಾಶ ಇದೆ. ಜುಲೈ 16ರ ನಂತರ ಸ್ವಲ್ಪ ಆರೋಗ್ಯ ಸ್ಥಿತಿಯ ವೈಪರೀತ್ಯ ಬರುತ್ತೆ. ಏನಪ್ಪ ಅಂತಂದರೆ, ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯಗಳು ಅಂದರೆ ಶೀತ, ಅಲರ್ಜಿ ಸಮಸ್ಯೆಗಳು, ಬಿ ಪಿ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದು, ಮಾನಸಿಕವಾಗಿ ಸ್ವಲ್ಪ ಸ್ಥಿರತ್ವ ಕಳ್ಕೊಳ್ಳುವಂತಹದ್ದಿರುತ್ತೆ. ಹಾಗಾಗಿ ಅಂತಹ ಸಿಚುವೇಶನ್ ಬಂದಾಗ ಸ್ವಲ್ಪ ಸೂರ್ಯ, ಚಂದ್ರ ಮತ್ತು ಬುಧಗ್ರಹ ಪರಿಹಾರಗಳು ಮಾಡ್ಕೊಳ್ಳಿ, ಸುಫಲ ಸಿಗುತ್ತೆ. ಇನ್ನು ವಿಶೇಷವಾಗಿ ನೀವು ಕೆಲವೊಂದು ಭಾಗ್ಯ ವಿಚಾರಗಳಲ್ಲಿ ಅಂದರೆ ನಿಮ್ಮ ಒಂದು ಎಜುಕೇಷನ್ ರಿಲೇಟೆಡ್ ಅಂದರೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿಗುವಂಥ ಸ್ನೇಹಿತರು, ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಸಮಯದಲ್ಲಿ ಪರಿಚಿತರಾಗಿರ್ತಕ್ಕಂಥವರಿಂದ ಸ್ವಲ್ಪ ವ್ಯವಹಾರಗಳು ಅಂದರೆ ಅವ್ರ ಜೊತೆ ಸೇರಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ, ಸೊ ಭಾಗ್ಯ ಅಂತ ಪಡೆಯೋಕ್ಕೆ ಹೋದರೆ ಸ್ವಲ್ಪ ವ್ಯವಹಾರಗಳು ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಆ ವಿಚಾರದಲ್ಲಿ ಸ್ವಲ್ಪ ರಾಹು ಕೇತು ಮತ್ತು ಕುಜಗ್ರಹ ಪರಿಹಾರಗಳು ಮಾಡ್ಕೊಳ್ಳಿ, ತುಂಬ ಸುಫಲ ಸಿಗತ್ತೆ. ಈ ಸಮಯದಲ್ಲಿ ನಿಮ್ಮ ರಾಶಿಯವರಿಗೆ ಸ್ವಲ್ಪ ಸರ್ಪದೋಷ, ಕಾಲಸರ್ಪದೋಷ, ಸರ್ಪ ಸಂಸ್ಕಾರ ದೋಷ ಇವೆಲ್ಲವೂ ಕೂಡ ಹೊಡಿತಾ ಇರೋದ್ರಿಂದ ಸ್ವಲ್ಪ ಪುಣ್ಯಸ್ಥಳದಲ್ಲಿ ಸ್ವಲ್ಪ ಶಾಂತಿ ಪರಿಹಾರ ಮಾಡೋದು ಶ್ರೇಷ್ಠ ಫಲ ಆಗಿರುತ್ತೆ. ರಾಹು ಕೇತು ಶಾಂತಿ ಕಾಲಸ್ಥೆಯಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಪ್ರಯತ್ನ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ. ಅನವಶ್ಯಕವಾಗಿ ಕಳ್ಕೊಳ್ಳುವಂತಹದ್ದೆಲ್ಲ ಪ್ರತಿಫಲ ಸಿಗತ್ತೆ. ಮತ್ತು ಪೂರ್ವ ಪುಣ್ಯ ಫಲಪ್ರಾಪ್ತಿ, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ತೀರಿಸ್ಕೊಳ್ಳುವಂತಹ ಮಹತ್ ಭಾಗ್ಯ ಸಿಕ್ಬಿಡುತ್ತೆ. ಹಾಗಾಗಿ ಯಾವುದ್ಯಾವುದೋ ಭಾಗ್ಯ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ಬಿಡುವಂತಹದ್ದು ಉಂಟಾಗತ್ತೆ. ಹಾಗಾಗಿ ಇವೆಲ್ಲದರ ವಿಚಾರವಾಗಿ ನಿಮಗೆ ಪ್ರತಿಫಲ ಸಿಗತ್ತೆ ಈ ಪರಿಹಾರ ಮಾಡೋದರಿಂದ. ಇನ್ನು ವಿಶೇಷವಾಗಿ ಸ್ವಲ್ಪ ದಂಪತಿಗಳಿಗೆ ಭೂಮಿ ವಿಚಾರದಲ್ಲಿ ಮತ್ತು ಒಂದು ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿಗಳು, ಅರ್ಧಂಬರ್ಧ ಪ್ರತಿಫಲಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಭೂಮಿ ವ್ಯಾಪಾರ ವ್ಯವಹಾರಸ್ಥರು ಬೆಳೆಗಳು ಬೆಳೆಯುವಂಥ ವಿಚಾರದಲ್ಲಿ ಈ ತಿಂಗಳಲ್ಲಿ ಅಷ್ಟೊಂದು ಶುಭ ಫಲ ಧನುಸ್ಸು ರಾಶಿಯವರಿಗೆ ಅಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಕೈ ಬಿಡುವಂತಹದ್ದು ಒಳ್ಳೆಯದಾಗಿರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸ್ವಸ್ಥಾನದಲ್ಲಿ ಅಭಿವೃದ್ಧಿ, ನಿಮ್ಮ ವೈಯಕ್ತಿಕ ದೃಢತೆ ಅಭಿವೃದ್ಧಿ ವಿಚಾರದಲ್ಲಿ ದಂಪತಿಗಳಿಗೆ ಸೌಖ್ಯ ಮತ್ತು ಧರ್ಮ ಕಾರ್ಯಗಳು ಮಾಡುವಂತಹದ್ದು,
ಅಂದರೆ ದಂಪತಿಗಳು ದೇವತಾ ದರ್ಶನ ಮಾಡುವಂತಹದ್ದು, ಧರ್ಮಕ್ಷೇತ್ರಗಳಿಗೆ ಹೋಗಿ ಬರುವಂತಹದ್ದು, ಗುರು ದರ್ಶನ ಮಾಡುವಂತಹ ಒಂದು ಮಹತ್ ಭಾಗ್ಯ ಧನುಸ್ಸು ರಾಶಿಯವರಿಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಸೂಕ್ತ ಇದೆ. ಇನ್ನು ವಿಶೇಷವಾಗಿ ಆದಾಯಗಳನ್ನು ರೂಢಿಸ್ಕೊಳ್ಳುವಂಥ ವಿಚಾರ ಆಗಿರ್ಬೋದು, ಮತ್ತು ಸ್ನೇಹಿತರಿಂದ ಬರುವಂತಹ ಒಂದು ಆದಾಯಗಳ ಪ್ರತಿಫಲಗಳು ಒಂದು ಉತ್ತಮವಾಗಿರುತ್ತೆ. ಅದು ಕೂಡ ನಿಮ್ಮ ಕುಟುಂಬಕ್ಕೆ ಸುಫಲ ಕೊಡುವಂತಹದ್ದು. ಜುಲೈ 26 ನಂತರ ಶ್ರೇಷ್ಠವಾದಂತಹ ಆದಾಯ ಫಲಪ್ರಾಪ್ತಿಗಳು, ಅದು ಸ್ವರೂಪದಲ್ಲಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು, ಧನದ ರೂಪದಲ್ಲಿ, ದುಡ್ಡು ಕಾಸು ವ್ಯವಹಾರದ ರೂಪದಲ್ಲಾಗಿರ್ಬೋದು, ಒಂದು ಶ್ರೀಮಂತಿಕೆಯ ಒಂದು ಫಲಗಳನ್ನು ದಂಪತಿಗಳು ಕುಟುಂಬಸ್ಥರು ಪಡೆಯುವಂತಹ ಮಹತ್ಭಾಗ್ಯ ಜುಲೈ 26 ನಂತರ ಸಿಗುವಂತಹ ಒಂದು ಅವಕಾಶಗಳಿದೆ. ಸುಫಲ ಇದೆ, ತೊಂದರೆ ಇಲ್ಲ. ಇನ್ನು ನಿಮ್ಮ ಒಂದು ಹಣಕಾಸಿನ ವಿಚಾರ, ಪ್ರಯತ್ನ ಕಾರ್ಯ ಮತ್ತು ಸ್ವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ದೀರ್ಘಕಾಲಿಕವಾದ ಪ್ರಯತ್ನಗಳು ಸ್ಲೋ ಆಗಿ ನಡೀತಾ ಇದೆ. ಅದಕ್ಕೋಸ್ಕರ ನೀವು ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ರೆ ಬೇಗ ಶೀಘ್ರವಾಗಿ ಮುಗಿಯುತ್ತೆ, ಸುಫಲ ಕೊಡುತ್ತೆ. ಇನ್ನು ಸ್ವಲ್ಪ ಪ್ರಯತ್ನಗಳಲ್ಲಿ ಸ್ವಲ್ಪ ರಿವರ್ಸ್ ಹೊಡಿತಾ ಇದೆ. ಮತ್ತು ಭಾತೃಸ್ಥಾನದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಸ್ವಲ್ಪ ದೂರ ಇರುವಂತಹದ್ದು, ವಿಷಮಗಳು ಬರುವಂತಹದ್ದು, ಸ್ವಲ್ಪ ವೈರಾಗ್ಯಗಳು ಉಂಟಾಗುವಂಥ ಸಾಧ್ಯತೆಗಳು ಭಾತೃಸ್ಥಾನದಲ್ಲಿ, ಅಂದರೆ ಅಕ್ಕ ತಮ್ಮ ಅಣ್ಣ ತಂಗಿಗಳ ಮಧ್ಯೆ ಉಂಟಾಗುವಂತಹ ಸ್ಥಿತಿಗಳಿರುತ್ತೆ. ಅದಕ್ಕೆ ಸ್ವಲ್ಪ ಶಕ್ತಿ ದೇವರ ದರ್ಶನ ಮಾಡಿ, ಅಲ್ಲಿ ನಿಂಬೆಹಣ್ಣಿನಲ್ಲಿ ತುಪ್ಪದ ದೀಪಗಳನ್ನು ಉದ್ದಿನ ಕೈಲ ಮೇಲೆ 16 ದೀಪಗಳನ್ನು ಬೆಳಗಿಸೋದ್ರಿಂದ ಈ ಒಂದು ವೈಪರೀತ್ಯಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಫಲ ಸಿಗುತ್ತೆ, ಶ್ರೇಷ್ಠವಾಗಿರುತ್ತೆ. ಹಾಗೆ ಒಟ್ಟಾರೆಯಾಗಿ ನೀವು ಪರಿಹಾರಗಳನ್ನು ಮುಖ್ಯವಾಗಿ ಮಾಡಬೇಕಾಗಿದ್ದಂಥದ್ದು ಬುಧಗ್ರಹ ಮತ್ತು ಕುಜ, ರಾಹು, ಕೇತು ಈ ಗ್ರಹಗಳು ಪರಿಹಾರ ಪ್ರಮುಖವಾಗಿ ಮಾಡಿಕೊಂಡ್ರೆ ಈ ತಿಂಗಳ ಪೂರ್ತಿ ಸುಫಲ ಸಿಗುತ್ತೆ. ಒಟ್ಟಾರೆಯಾಗಿ ನಿಮ್ಮೆಲ್ಲರೂ ಕೂಡ ಭಗವಂತನ ಅನುಗ್ರಹ ಸದಾಕಾಲ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.